ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದು ಕೋಲಾ ಕಾರ್ಖಾನೆಯಿಂದ ಕೇರಳದ ಪಾಲಕ್ಕಾಡಲ್ಲಿ ಒಂದು ದೊಡ್ಡ ಹೋರಾಟನೇ ನಡೆದೋಯ್ತು. ಆ ಕಾರ್ಖಾನೆಯಿಂದ ಹೊರಗೆ ಬರೋ ತ್ಯಾಜ್ಯ ಒಳ್ಳೆ ಗೊಬ್ಬರ ಅಂತ ಆ ಕಾರ್ಖಾನೆ ಅಧಿಕಾರಿಗಳು ಸ್ಥಳೀಯ ರೈತರಿಗೆ ನಂಬಿಸ್ಬಿಟ್ಟಿದ್ರು. ರೈತರು ಅದನ್ನು ತಮ್ಮ ವ್ಯವಸಾಯಕ್ಕೆ ಬಳಸಿದ್ರು. ಆದರೆ ಅದರಲ್ಲಿ ಮಿಶ್ರ ಲೋಹ ಮತ್ತು ಸೀಸದ ಅಂಶಗಳು ಸಾಕಷ್ಟಿದ್ವು. ಹಾಗಾಗಿ ಅದರಲ್ಲಿ ಬೆಳೆದ ಆಹಾರ ತಿನ್ನೋದಕ್ಕೆ ಯೋಗ್ಯ ಆಗಿರಲಿಲ್ಲ. ಅದರಿಂದ ಎಷ್ಟೋ ಮಕ್ಕಳು ಅನಾರೋಗ್ಯ ಅನುಭವಿಸಿದ್ರು. ಅದರ ಪುರಾವೆಯ ಪತ್ರಗಳು ನಿಮ್ಮ ಹತ್ರನೇ ಇವೆ ವಕೀಲ್ ಸಾಹೇಬ್ರೆ. ವ್ಯವಹಾರ ಅನ್ನೋದು ಮನುಕೂಲಕ್ಕೆ ಅನುಕೂಲ ಆಗೋ ಹಾಗಿರಬೇಕು. ಮನಃಕುಲಕ್ಕೋ ಘಟನೆಗಳನ್ನು ಹುಟ್ಟಾಕೋ ಥರ ಇರಬಾರ್ದು. ತಾತ, ನೀನು ಈ ಯೋಜನೆಗೆ ಸಹಿ ಹಾಕಬೇಕಾಗಿರೋದು ಶಾಹಿಯಿಂದ ಅಲ್ಲ, ನಿನ್ನ ರಕ್ತದಿಂದ. ನಾವೆಲ್ಲ ತಿಳ್ಕೊಂಡೆ ಈ ವ್ಯವಹಾರಕ್ಕೆ ಕೈ ಹಾಕಿರೋದು. ಏನೋ 4 ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಂದ್ಬಿಟ್ಟು ಬಂದಿರೋ ಅತಿಥಿಗಳಿಗೆ ಈ ರೀತಿ ಅವಮಾನ ಮಾಡಿದ್ರೆ ನಮ್ ಘನತೆ ಗೌರವ ಏನಾಗ್ಬೇಡ ತಾತ. ಸುಮ್ಮನೆ ಹೇಳಿ ಅಂದ್ರೆ ನಮ್ ಘನತೆ ಗೌರವಕ್ಕೋಸ್ಕರ ಊರಿನ ಜನರ ಜೀವನದ ಜೊತೆ ನಾವು ಚಲಾಟ ಆಡಬಾರ್ದು. ಒಬ್ಬ ಲಾಯರ್ ಆಗಿ ಇಷ್ಟೊಂದು ಡೀಟೇಲ್ಸ್ ಎಲ್ಲ ನಾನೇ ತಿಳ್ಕೊಂಡಿರ್ಲಿಲ್ಲ. ಏನೋ ಕರ್ಣ ಇದ್ದಿದ್ದಕ್ಕೆ ಇವತ್ತು ಎಲ್ಲ ಸರಿ ಹೋಯ್ತು. ಕರ್ಣ, ನಿಜವಾಗ್ಲೂ ನೀನ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಎಲ್ಮಾರ ಹೆಸರನ್ನ ಉಳಿಸ್ಬಿಟ್ಟೆ. ನಿನ್ನಂತ ವಿವೇಕ ಇರೋ ಒಬ್ಬ ವ್ಯಕ್ತಿ ಜೊತೆಗಿದ್ರೆ ಸಾಕು, ಸಾವಿರಾರು ಸಮಸ್ಯೆಗಳನ್ನ ಬಗೆಹರಿಸಬಹುದು. ಯಜಮಾನ್ರೆ, ತಿಳಿದೆ ನನ್ನ ಕಡೆಯಿಂದ ತಪ್ಪಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕಾರಣ ಈ ಘಟನೆ ನನಗೊಂದು ಪಾಠ. ಪ್ರತಿಯೊಂದು ನನ್ನ ನೆನಪಲ್ಲಿರುತ್ತೆ. ಬರ್ತೀನಿ ಯಜಮಾನ್ರೆ. ಇನ್ನು ಏನು ಹಾಳು ಮಾಡಬೇಕು ಅಂತ ಇಲ್ಲೇ ನಿಂತಿದ್ದೀಯೋ? ಒಂದು ಸಣ್ಣ ಪೆನ್ನು ತಗೋಬೇಕಾದ್ರೂ 10 ಸಲ ಗೀಚಿ ನೋಡಿ ಆ ಪೆನ್ನನ್ನು ತಗೋತೀವಿ. ಅಂತಾದ್ರಲ್ಲಿ ಇಡೀ ಊರ್ನ ಹಣೆ ಬರಹನೆ ತಿದ್ದುತ್ತೀನಿ ಅಂತ ಇಂತಹ ವ್ಯಕ್ತಿನ ಪರೀಕ್ಷೆ ಮಾಡದೆ ಕರ್ಕೊಂಬಂದಿದ್ಯಲ್ಲ, ಬುದ್ಧಿ ಬೇಡವಾ ನಿನಗೆ? ಕ್ಷಮಿಸಿ ತಾತ, ಗೊತ್ತಾಗ್ಲಿಲ್ಲ. ಅಳಿಯಂದ್ರೆ ನೀವು ಇವತ್ತು ಬರೀ ತಾತನ ಜೀವ ಉಳಿಸ್ಲಿಲ್ಲ, ಇಡೀ ಊರ್ ಜನರ ಜೀವ ಉಳಿಸ್ಬಿಟ್ರಿ. ಸದ್ಯ ಆ ಕೋಲಾನ ಓಡಿಸಿದ್ರಲ್ಲ, ನನ್ಗೀಗ ಎಳ್ನೀರು ಕುಡ್ದಷ್ಟೇ ಸಂತೋಷ ಆಗ್ತಿದೆ.
ಗೋಪಾಲ ಭೂಮಿ ಅಂದ್ರೆ ನೀವೇನಾ? ಹಾ ಹೌದಣ್ಣ. ನನ್ನ ನಂಬರ್ ಯಾರು ಕೊಟ್ರು ನಿಮ್ಗೆ? ಕಾಳಿಂಗ್ರಾಯರ್ ಮನೆ ಕೆಲಸದವನು ಬಸ್ಯಾ, ಬಸ್ಯ ಕೆಲಸ ಬಿಟ್ಟು ಸುಮಾರು ವರ್ಷ ಆಯ್ತಲ್ಲ, ಅದಕ್ಕೆ ಕೊಟ್ಟಿದ್ದಣ್ಣ. ಹೇಳಿ ಏನಾಗ್ಬೇಕು ನನ್ನಿಂದ ನಿಮಗೆ? ನಿಮ್ಮಿಂದ ಕೆಲವೊಂದು ವಿಷಯ ತಿಳ್ಕೊಬೇಕಾಗಿತ್ತು. ಯಾವ ವಿಷಯದ ಬಗ್ಗೆ? ರಾಂಪುರದಲ್ಲಿ 2 ವರ್ಷದ ಹಿಂದೆ ಒಬ್ಬ ಹುಡುಗನ್ ಕೊಲೆ ಆಗಿತ್ತು. ಅವನ ಹೆಸರು ರಾಜೇಶ. ಮೈಲಾರ್ಪುರದ ಹುಡುಗ. ಸತ್ಯಮೂರ್ತಿ ಅವ್ರ ಮನೇಲಿ ಡ್ರೈವರ್ ಕೆಲಸ ಮಾಡ್ತಿದ್ದ. ಹಾ ಅದೇ ಊರಿಂದ ಬಹಿಷ್ಕಾರ ಹಾಕಿದ್ರಲ್ಲ, ಅವನೇ ತಾನೆ? ಹಾ ಹೌದು. ನಿನ್ಗವನ್ ಗೊತ್ತಾ? ಗೊತ್ತಿಲ್ದೆ ಏನು, ಪಾಪ ಅನ್ಯಾಯವಾಗ ಆ ಹುಡುಗನ ಕೊಲೆ ಮಾಡ್ಬಿಟ್ರು. ಅವನ್ನ ಕೊಲೆ ಮಾಡ್ದವ್ರು ಯಾರು ಅಂತ ನಿನಗೆ ಗೊತ್ತಾ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಅದು ಟಾಪ್ ಸೀಕ್ರೆಟ್. ಅದ್ರ ಬಗ್ಗೆ ನೀವು ಯಾರನ್ನೇ ಕೇಳಿದ್ರು ಯಾರು ಬಾಯ್ ಬಿಡಲ್ಲ. ನೋಡಿ ಭೀಮ್ ಅವರೇ, ಕೊಲೆ ಆದವನು ಬೇರೆ ಯಾರು ಅಲ್ಲ, ಇವರು ಒಡ ಹುಟ್ಟಿದವನು, ಸ್ವಂತ ತಮ್ಮ. ಅದು ಸರಿ, ಕೊಲೆಗಾರ ಯಾರು ಅಂತ ತಿಳ್ಕೊಂಡು ನೀವೇನು ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಏನು ಪ್ರಯೋಜನ ಇಲ್ಲ. ಪಂಚಾಯಿತಿ ಸೇರಿಸ್ತೀರಾ? ಆ ಪಂಚಾಯಿತಿಗೆ ನೀವೇ ಹೋಗಕ್ಕಾಗಲ್ಲ. ಅವನು ತುಂಬಾ ದೊಡ್ಡ ಮನುಷ್ಯ, ನೀವು ಅವ್ನ ನೆರಳನ್ನು ಕೂಡ ಟಚ್ ಮಾಡಕ್ಕಾಗಲ್ಲ. ಅದಕ್ಕೆ ಅವ್ನ್ ನೆರಳೇ ಇಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಅಂದ್ರೆ ಅವನ್ನ ಸಾಯಿಸ್ಬಿಡ್ತೀನಿ. ನಿನಗಷ್ಟು ಧೈರ್ಯ ಇದೆಯಾ? ಯಾವತ್ತಾದ್ರೂ ಚಿಮ್ಮೋ ರಕ್ತ ನೋಡಿದ್ಯಾ? ಬಲಿ ಕೊಟ್ಟಿರೋ ಕುರಿನ ಯಾವತ್ತಾದ್ರೂ ರುಂಡನ ಕೈಯಲ್ಲಿ ಹಿಡ್ಕೊಂಡು ನೋಡಿದ್ಯಾ? ಅರೆಕತ್ತು ಕೊಯ್ದಿರೋ ಕೋಳಿನ ಪಟಪಟ ಅಂತ ಒದ್ದಾಡೋದು ಯಾವತ್ತಾದ್ರೂ ನೋಡಿದ್ಯಾ? ಹಿಂಸೆ ಅನ್ನೋದು ಬಾಯಲ್ಲಿ ಹೇಳ್ದ ಸುಲಭ ಅಲ್ಲ. ಅಡ್ಗೆ ಮನೆಯಲ್ಲಿ ತರಕಾರಿ ಹೆಚ್ಚುವಾಗ ಹಿಡಿಯೋ ಕತ್ತಿನೇ ಬೇರೆ, ಮನುಷ್ಯನ ಗಂಟ್ಲು ಕೊಯ್ಯುವಾಗ ಹಿಡಿಯೋ ಕತ್ತಿನೇ ಬೇರೆ. ನೀನ್ ಹೇಳ್ತಿರೋ ಕತ್ತಿ ಇದೇ ತಾನೇ?